ಕಾರ್ಕಳ ಪುರಸಭೆಯಲ್ಲಿ ಹೊಂಡ ಗುಂಡಿಗಳಿಂದ ಹಾಳಾಗಿರುವಂತಹ ರಸ್ತೆಗಳನ್ನು ಪರಿಶೀಲಿಸುವಂತಹ ನಿಟ್ಟಿನಲ್ಲಿ ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ ಶನಿವಾರ ನಗರದಲ್ಲಿ ಬೃಹತ್ ಜಾಥಾವನ್ನು ನಡೆಸಿತು. ಪಕ್ಷದ ಮುಖಂಡ ಉದಯ್ ಶೆಟ್ಟಿ ಮುನಿಯಾಲು ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿ, ರಸ್ತೆ ಅಭಿವೃದ್ಧಿ ಬಗ್ಗೆ ಸಾರ್ವಜನಿಕರಿಂದ ದೂರುಗಳು ಬಂದಿರುವ ಹಿನ್ನೆಲೆಯಲ್ಲಿ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಸೂಚನೆ ಮೇರೆಗೆ ನಗರದ ಪ್ರಮುಖ ರಸ್ತೆಗಳ ವಾಸ್ತವ ಸ್ಥಿತಿಗತಿ ಕುರಿತು ತಿಳಿಸಲು ಎಲ್ಲಾ ರಸ್ತೆಗಳನ್ನು ಪರಿಶೀಲಿಸ್ತಾ ಇದ್ದೇವೆ ಎಂದು ಹೇಳಿದರು. 22 ವರ್ಷಗಳಿಂದ ಕಾರ್ಕಳ ಕ್ಷೇತ್ರವನ್ನ ಬಿಜೆಪಿ ಪ್ರತಿನಿಧಿಸ್ತಾ ಇದ್ರು ರಸ್ತೆ ಸೇರಿದಂತೆ ಮೂಲಸೌಕರ್ಯಗಳ ಅಭಿವೃದ್ಧಿ ಕಡೆಗಣಿಸಲಾಗಿದೆ ಎಂದು ಆರೋಪಿಸಿದವರು, ಸ್ವಚ್ಛ ಕಾರ್ಕಳ, ಸುವರ್ಣ ಕಾರ್ಕಳ ಘೋಷಣೆಗಳು ಭಾಷಣಗಳಿಗೆ ಮಾತ್ರ ಸೀಮಿತವಾಗಿರದೆ ನೆಲದ ವಾಸ್ತವ ಚಿತ್ರಣ ಸಂಪೂರ್ಣವಾಗಿ ಭಿನ್ನವಾಗಿದೆ ಎಂದು ಟೀಕಿಸಿದರು. ಕ್ಷೇತ್ರದ ಮೂಲಸೌಕರ್ಯ ಅಭಿವೃದ್ಧಿಗೆ ಸರ್ಕಾರವು ಶಾಸಕರ ಮೂಲಕ 50 ಕೋಟಿ ರೂಪಾಯಿ ಒದಗಿಸಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಕಾರ್ಕಳದ ಅಭಿವೃದ್ಧಿಗೆ ಅಗತ್ಯ ಅನುದಾನ ನೀಡಲು ಸಿದ್ಧವಿದೆ, ಆದರೆ ಅದನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವ ಅವಕಾಶ ಇಲ್ಲದಂತಾಗಿದೆ ಎಂದು ಆರೋಪಿಸಿದರು. ರಸ್ತೆಗಳ ಸಮೀಕ್ಷೆ ನಡೆಸಿ ಸಮಗ್ರ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಲಾಗುತ್ತಿದೆ ಎಂದು ಹೇಳಿದರು. ಕಾಂಗ್ರೆಸ್ ಕಚೇರಿಯಿಂದ ಆರಂಭವಾದಂತಹ ಜಾಥಾವು ಕಲ್ಲೊಟ್ಟೆ ಮಾರ್ಕೆಟ್ ರಸ್ತೆ, LIC ರಸ್ತೆ, ಗ್ಯಾಸ್ ಗೋದಾಮ್ ರಸ್ತೆ, ಬೈಪಾಸ್ ಸೇರಿದಂತೆ ಪುರಸಭೆಯ ಎಲ್ಲ 23 ವಾರ್ಡ್ಗಳ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿತು. ಅಧ್ಯಕ್ಷ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುಬೋಧ್ ರಾವು, ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಅಜಿತ್ ಹೆಗ್ಡೆ ಹೆಬ್ರಿ, ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಶಂಕರ ಮಡಿವಾಳ, ಕಾಂಗ್ರೆಸ್ ಮುಖಂಡರಾದ ಸಂದೀಪ್ ಶೆಟ್ಟಿ, ಭಾನುಪ್ರಕಾಶ್, ಕಾಂತಿ ಶೆಟ್ಟಿ, ಸುಬ್ಬೆತ್ತಿಯನ್ನಾರ್, ಹಲವಾರು ಕಾಂಗ್ರೆಸ್ ಮುಖಂಡರು ಭಾಗವಹಿಸಿದರು. ಭಾಳ ಬೇಸರ. ಈಗ ನಾವು ಅನಂತ ಶಯನ ದೇವರು ಮತ್ತು ಇಲ್ಲಿ ಪದ್ಮಾವತಿ ಅಮ್ಮನ ಸ್ಥಳದ ಹತ್ರ ಇದ್ದೇವೆ. ಕಳೆದ ಬಾರಿ ಸಹ ಮಳೆಗಾಲದಲ್ಲಿ ಬಂದು ಹೇಳಿದ್ದೆ ನಾನು, ಇದನ್ನು ಕೂಡಲೇ ಸರಿಪಡಿಸಬೇಕಂತ. ಇವತ್ತಿಗೂ ಹೊಂಡ ಅದೇ ರೀತಿ ಇದೆ. ದಿನಕ್ಕೆ ಸಾವಿರಾರು ಮಕ್ಕಳು ಭುವನೇಂದ್ರ ಕಾಲೇಜ್ ಇರುವುದು ಪಬ್ಲಿಕ್ ಇತ್ತು. ಅದಕ್ಕೆ ಇವತ್ತು ವಾಹನ ಜಾಥಾದ ಮೂಲಕ ಒಂದು ನಮ್ಮ ಶಾಸಕರ ಕಣ್ಣು ತೆರೆಸುವ ಕೆಲಸವನ್ನು ಮಾಡಬೇಕಂತ ನಾವಿಲ್ಲಿ ಬಂದಿದ್ದೇವೆ. ಸುಮಾರು 22 ವರ್ಷದಿಂದ ಆಡಳಿತ ಮಾಡಿ ಸುನೀಲ್ ಕುಮಾರ್ ದುರಾಡಳಿತಕ್ಕೆ ಹಿಡಿದ ಕಾರ್ಕಳದ ರಸ್ತೆಗಳಾಗಿವೆ. ಇವತ್ತು ಭುವನೇಂದ್ರ ಕಾಲೇಜ್ ರಸ್ತೆ ನೋಡಿ, ಹೆರ್ವಾಜೆ ರಸ್ತೆ ನೋಡಿ, ಒಬ್ಬ ಶಾಸಕರಾದವರು 22 ವರ್ಷದ ಅಧಿಕಾರ ಮಾಡುತ್ತಾ ಇರುವವರು ಕಾರ್ಕಳವನ್ನು ಹೇಗೆ ಇಟ್ಟಿದ್ದಾರೆ, ಅವರ ಮನಸ್ಥಿತಿ ಹಾಗೆ ಇಟ್ಟಿದ್ದಾರೆ. ಅದರಲ್ಲಿ ಅವರು ಯಾವ ಒಂದು ಆ ಬಗ್ಗೆ ದಾಕ್ಷಿಣ್ಯವಿಲ್ಲ. ಇವತ್ತು ನೋಡಿ, 2 ವೆಹಿಕಲ್ ಬರಲಿಕ್ಕೆ ಜಾಗ ಇಲ್ಲ. ಕಾರ್ಕಳದ ಮುಖ್ಯ ರಸ್ತೆ ಇದು. ಇದನ್ನೊಂದು ಮಾಡಲಿಕ್ಕೆ ನಾವು ಬೇರೆ ಕಡೆ ಎಲ್ಲ ಹೋಗಿ ನೋಡಬೇಕು. ಶಿವಮೊಗ್ಗ, ಹಾಸನ, ಇವತ್ತು ನಮ್ಮ ಚಿಕ್ಕಮಗಳೂರು ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಹೇಗೆ ಉಂಟಂತ ಒಂದೇ ಒಂದು ರಸ್ತೆಯನ್ನು ಮಾಡದೆ ಜನರ ಅಧಿಕಾರವನ್ನು ದುರುಪಯೋಗಿಸಿಕೊಂಡು ವೈಷಮ್ಯದ ರಾಜಕೀಯ ಮಾಡೋದು ಅಥವಾ ಭ್ರಷ್ಟಾಚಾರ ರಾಜಕೀಯದಲ್ಲಿ ಸುನೀಲ್ ಕುಮಾರ್ ತೊಡಗಿದ್ದಾರೆ. ಆ ಬಗ್ಗೆ ಒಂದು ಕಣ್ಣು ತೋರಿಸುವ ಕೆಲಸ ಮಾಡಬೇಕಂತ ಇವತ್ತೆಲ್ಲ ನಾವು ಇಲ್ಲಿ ಬಂದಿದ್ದೇವೆ. ಮುಂದೆ ಆದರೂ ದೇವರವರಿಗೆ ಒಳ್ಳೆ ಬುದ್ಧಿ ಕೊಟ್ಟು ಒಳ್ಳೆ ಕೆಲಸ ಮಾಡುವಾಗ ಆಗಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ರಾಜ್ಯ ಸರ್ಕಾರ ಕೊಡುವ ಎಲ್ಲ ಅನುದಾನವನ್ನು ತಗೊಬಂದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಲಿ ಅಂತ ನಾನು ಪ್ರಾರ್ಥಿಸ್ತೇನೆ.